ಕೃಷ್ಣ ದುಶ್ಯಾಸನ ದ್ರೌಪದಿಯನ್ನು ಸಭೆಗೆ ಹೇಳ್ಕೊಂಡು ಹೋಗೋದಕ್ಕೆ ಬಿಡ್ತಾನೆ, ಆದರೆ ವಸ್ತ್ರಾಪಹರಣ ಆಗೋದಕ್ಕೆ ಬಿಡೋದಿಲ್ಲ. ಪಾಂಡವರು ಜೂಜಿನಲ್ಲಿ ಎಲ್ಲ ಕಳ್ಕೊಳ್ಳೋದಕ್ಕೆ ಬಿಡ್ತಾನೆ, ಆದರೆ ನಾಶ ಆಗೋದಕ್ಕೆ ಬಿಡೋದಿಲ್ಲ, ಅವ್ರ ಜೊತೆ ನಿಂತು ಗೆಲ್ಲಿಸ್ತಾನೆ. ಗಜೇಂದ್ರ ಮೊಸಳೆಯ ಬಾಯಿಗೆ ಸಿಗಾಕೊಳ್ಳೋದಕ್ಕೆ ಬಿಡ್ತಾನೆ, ಆದರೆ ಆ ಮೊಸಳೆ ಗಜೇಂದ್ರನ ನೀರೊಳಗಡೆ ಎಳ್ಕೊಂಡು ಹೋಗೋದಕ್ಕೆ ಬಿಡೋದಿಲ್ಲ. ಗೋಪಿಯರು ಬೆಂಕಿಯಲ್ಲಿ ಸಿಗಾಕೊಳ್ಳೋದಕ್ಕೆ ಬಿಡ್ತಾನೆ, ಆದರೆ ಆ ಬೆಂಕಿ ಅವ್ರನ್ನ ಸುಡೋದಕ್ಕೆ ಬಿಡೋದಿಲ್ಲ. ಅಗಾಸುರ ಅನ್ನೋ ರಾಕ್ಷಸ ಸರ್ಪದ ಬಾಯಿಯೊಳಗಡೆ ತನ್ನ ಸ್ನೇಹಿತರನ್ನೆಲ್ಲ ಹೋಗೋಕೆ ಬಿಡ್ತಾನೆ, ಆದರೆ ಆ ಸರ್ಪಕ್ಕೆ ತನ್ನ ಸ್ನೇಹಿತರನ್ನ ಯಾರನ್ನೂ ನುಂಗೋಕೆ ಬಿಡೋದಿಲ್ಲ. ಈ ಕಥೆಗಳಲ್ಲೆಲ್ಲ ಒಂದು ಕಾಮನ್, ಅವ್ರಿಗೆಲ್ಲರೂ ಶ್ರೀಕೃಷ್ಣ ಇದ್ದಾನೆ, ಅವನು ನೋಡ್ಕೊಳ್ತಾನೆ ಅನ್ನೋ ಸಮರ್ಪಣಾ ಭಾವ ಇತ್ತು. ಭಗವಂತ ನಮ್ಮನ್ನು ಎಷ್ಟು ಗಾಢವಾಗಿ ಸಂಧಿಸ್ತಾನೆ ಅಂತಂದರೆ ಅದು ನಮ್ಮ ಕಷ್ಟದ ಪರಾಕಾಷ್ಠೆಯಲ್ಲ, ಆ ಕಷ್ಟದಲ್ಲಿ ನಮ್ಮ ಸಮರ್ಪಣಾ ಭಾವ ಏನಿದೆಯೋ ಅದರ ಆಳದಲ್ಲಿ, ಅದರ ಆಳ ಎಷ್ಟಿದೆಯೋ ಅಷ್ಟು ಗಾಢವಾಗಿ ಸಂಧಿಸ್ತಾನೆ. ಶ್ರೀಕೃಷ್ಣ ನಮ್ಮ ದೋಣಿಯಲ್ಲಿ ಕೂತಿದ್ದಾನೆ ಅಂತಂದರೆ ಬಿರುಗಾಳಿ ಬರೋದಿಲ್ಲ, ಪ್ರಳಯ ಆಗೋದಿಲ್ಲ ಅಂತಲ್ಲ. ಅದೆಂಥದ್ದೇ ಪ್ರಳಯ ಆಗಲಿ, ಅದೆಂಥದ್ದೇ ಬಿರುಗಾಳಿ ಬರಲಿ, ನಮ್ಮ ದೋಣಿ ಮುಳುಗೋದಿಲ್ಲ ಅಂತ. ಕೃಷ್ಣ ಇದ್ದಾನೆ ಅನ್ನೋ ನಂಬಿಕೆ ಇರಲಿ, ನಿಮ್ಮ ಜೀವನದಲ್ಲಿ ಏನೇ ನಡೀತಾ ಇರಲಿ, ಅದರಿಂದ ಎಲ್ಲ ಏನೋ ಒಂದು ಒಳ್ಳೇದಾಗತ್ತೆ, ಏನೋ ಒಂದು ಕಲಿಸ್ತಾ ಇದೆ ಅನ್ನೋ ನಂಬಿಕೆ ಇರಲಿ, ಕಡೆಗೆ ಅವನು ಬಂದು ಕಾಪಾಡ್ತಾನೆ, ಅವನಿದ್ದಾನೆ ಅನ್ನೋ ನಂಬಿಕೆ ಇರಲಿ, ಆ ಸಮರ್ಪಣಾ ಭಾವ ನಿಮ್ಮಲ್ಲಿರಲಿ. ಕೃಷ್ಣ ಇದ್ದಾನೆ, ಯೋಚನೆ ಮಾಡಿ. ಹರೇ ಕೃಷ್ಣ.